ನೀರಾವರಿ ವಿಚಾರದಲ್ಲಿ ಮೊಳಕಾಲ್ಮೂರನ್ನು ಕಡೆಗಣಿಸಿದಿರಿ ಎಂದು ರೈತ ಸಂಘದ ಮುಖಂಡರು ಸಚಿವ ಡಿ ಸುಧಾಕರ್ಗೆ ಭಾನುವಾರ ಘೆರಾವ್ ಹಾಕಿರುವ ಘಟನೆ ನಡೆದಿದೆ. ಹೌದು, ಸಚಿವ ಡಿ ಸುಧಾಕರ್ ಭಾನುವಾರದಂದು ಆನಗಲ್ ಗ್ರಾಮದ ಖಾಸಗಿ ಕಾರ್ಯಕ್ರಮಕ್ಕೆಂದು ಆಗಮಿಸುವ ವೇಳೆ ಸಚಿವರ ವಿರುದ್ಧ ರೈತ ಸಂಘಟನೆಗಳು ಮುಖಂಡರು ಘೆರಾವ್ ಹಾಕಿ ಪ್ರತಿಭಟನೆ ನಡೆಸಿರುವ ಪ್ರಸಂಗ ನಡೆದಿದೆ. ಬೆಂಗಳೂರಿನಲ್ಲಿ ನೀರಾವರಿ ಯೋಜನೆ ಕುರಿತು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸುವಾಗ ಹಿರಿಯೂರು ತಾಲೂಕಿಗೆ ಮಾತ್ರ ಒತ್ತು ನೀಡಿದ್ದೀರಾ, ಇನ್ನುಳಿದ 5 ತಾಲೂಕುಗಳನ್ನು ಕಡೆಗಣಿಸಿದ್ದೀರಾ. ಆಂಧ್ರದಲ್ಲಿ ಮೊಳಕಾಲ್ಮೂರು ಮತ್ತು ಚಳ್ಳಕೆರೆ ಭಾಗದಲ್ಲಿ ಕುಡಿಯುವ ನೀರಿಗೆ ಬರವಿದೆ. ಇಲ್ಲಿ ಯಾವುದೇ ಶಾಶ್ವತ ನೀರಿನ ಮೂಲಗಳಿಲ್ಲ. ನೀರಾವರಿ ಯೋಜನೆ ಬಗ್ಗೆ ಮಾತನಾಡುವ ನಮ್ಮ ತಾಲೂಕುಗಳನ್ನು ಕಡೆಗಣಿಸುತ್ತಿರುವುದು ಈ ಭಾಗದ ರೈತರಿಗೆ ಮಾಡಿದ ದ್ರೋಹವೆಂದು ಸಚಿವರ ವಿರುದ್ಧ ರೈತ ಸಂಘದ ಮುಖಂಡ ಬೇಡ್ರಡ್ಡಳ್ಳಿ ಬಸವರೆಡ್ಡಿ ಮತ್ತು ನಿಜಲಿಂಗಪ್ಪ ಹರಿಹಾಯ್ದರು. ಈ ವೇಳೆ ರೈತರ ಜೊತೆ ಮಾತನಾಡಿದ ಸಚಿವ ಡಿ ಸುಧಾಕರ್, ನಾನು ನೀರಾವರಿ ಅಧಿಕಾರಿಗಳ ಜೊತೆ ಮಾತನಾಡುವಾಗ ಯಾವುದೇ ತಾಲೂಕನ್ನು ಕಡೆಗಣಿಸಿ ಮಾತನಾಡಿಲ್ಲ. ಜಿಲ್ಲೆಯ ಎಲ್ಲ ತಾಲೂಕುಗಳು ನನ್ನ 2 ಕಣ್ಣುಗಳಿದ್ದಂತೆ. ನಾನು ಯಾವುದೇ ತಾಲೂಕನ್ನು ಕಡೆಗಣಿಸಿಲ್ಲ. ನಾನು ಇಡೀ ರಾಜ್ಯಕ್ಕೆ ಮಂತ್ರಿಯಾಗಿದ್ದೇನೆ. ಹಾಗಾಗಿ ರಾಜ್ಯಕ್ಕೆ ಒಳಿತನ್ನು ಬಯಸುತ್ತೇನೆ. ಮೊಳಕಾಲ್ಮೂರು ಗಡಿಭಾಗದಲ್ಲಿ ಇರುವುದರಿಂದ ಈ ತಾಲೂಕಿನ ಬಗ್ಗೆ ನನಗೆ ವಿಶೇಷ ಕಾಳಜಿ ಇದೆ. ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ನಾನು ಒತ್ತು ನೀಡುತ್ತೇನೆ. ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಬೇಡ. ಅಕ್ಟೋಬರ್ ಒಳಗಾಗಿ ಭದ್ರಾ ಮೇಲ್ದಂಡೆ ಯೋಜನೆ ಸಮರ್ಪಕವಾಗಿ ಜಾರಿಯಾಗುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಶ್ರಮಿಸುತ್ತಿದೆ. ಕೇಂದ್ರ ಸರ್ಕಾರದ 5,300 ಕೋಟಿ ಹೆಸರಿಗಷ್ಟೇ ಘೋಷಣೆ ಮಾಡಿದೆ. 1 ರೂಪಾಯಿ ಕೂಡ ನೀಡಿಲ್ಲ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ಭದ್ರಾ ಯೋಜನೆ ಜಾರಿಯಾಗುವ 2 ಸ್ಥಳಗಳಲ್ಲಿ ರೈತರಿಂದ ತೊಂದರೆ ಉಂಟಾಗುತ್ತಿದೆ. 2 ಕಡೆ ದುಬಾರಿ ಬೆಲೆಗೆ ಜಮೀನು ಡಿಮ್ಯಾಂಡ್ ಮಾಡುತ್ತಿದ್ದಾರೆ. ಹಾಗಾಗಿ ತೊಂದರೆಯಾಗುತ್ತಿದೆ. ಆದಷ್ಟು ಬೇಗ ಈ ಸಮಸ್ಯೆ ಬಗೆಹರಿಯಲಿದೆ. ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರವಾಗಿ ಯಾವುದೇ ರಾಜಕೀಯ ಬೇಡ. ಎಲ್ಲ ತಾಲೂಕುಗಳಲ್ಲಿ ಸಮರ್ಪಕವಾಗಿ ಯೋಜನೆ ಅನುಷ್ಠಾನಗೊಳ್ಳಲಿದೆ ಎಂದು ರೈತರಿಗೆ ತಿಳಿಸಿದರು. ಸರಿ ಮಾಡೋಣ ಈಗ ನೀವು ನಿನ್ನೆ ರಾತ್ರಿ ಹೇಳುದು ನೀವು ರೈತರು ಬರ್ತಾರೆ ಮಾತಾಡ್ಸೋಣ ಹಂಗಂದ್ರೆ ನಾವು ಅವಾಯ್ಡ್ ಮಾಡಕ್ಕಾಗ್ತದೆ ಕಾರ್ಯಕ್ರಮ ಬರೋದು ರೈತರು ನಮ್ಮ ರೈತರು ಕೇಳ್ತಾರ ಅವ್ರ ಕಷ್ಟ ಸುಖ ನೇರ ಬಂದೆ ಅದರಿಂದ ಪ್ರಶ್ನೆ ಇಲ್ಲ. 6 ತಾಲೂಕು ನಮಗೆ 2 ಕಣ್ಣಿದ್ದಂಗೆ 6 ತಾಲೂಕು ಇಡೀ ಜಿಲ್ಲೆ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಬಹಳ ಸರ್ಕಾರ ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ನೀರಾವರಿಗೆ ನಾವು ಪ್ರಥಮ ಆದ್ಯತೆ ಕೊಡ್ತೇವೆ. ಅಪ್ಪರ ಭದ್ರಾ ಮೊನ್ನೆ ಮುಖ್ಯಮಂತ್ರಿಗಳು ಬಂದರು, ಭಾಷಣ ಮಾಡಿದ್ರು, ಎಲ್ಲ ಕೆರೆ ಆದಷ್ಟು ಶೀಘ್ರ ತುಂಬಿಸ್ತೀವಿ ಅಂತ. ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೊನ್ನೆ ಹೇಳೋದ್ರು. ನಾವೀಗ ಇದೇ ಫಸ್ಟ್ ಟೈಮ್ ನಾವು ಬಿಟ್ಟಿರೋದು. ಬೇಸಿಗೆಗಾಲದಲ್ಲಿ ನಾವು 2 TMC ನೀರು ಬಿಟ್ಟು ತುಂಬಿಸ್ಕೊಂಡ್ವಿ. ಅಲ್ಲಿ ರೈತರು ಗಲಾಟೆ ಮಾಡಿದ್ರು, ಅವ್ರನ್ನ ಮನವೊಲಿಸಿ ಅಲ್ಲೊಂದು ಬ್ಯಾರೇಜ್ ದೊಡ್ಡ ಬ್ರಿಡ್ಜ್ ಬಿದ್ದು ಹೋಯ್ತು. ಅದನ್ನು ರಾತ್ರಿ ಒಂದು 15 ದಿವಸಕ್ಕೆ ಕಟ್ಟಿ ಮತ್ತೆ ನೀರು ಬಿಟ್ವಿ. ನಮಗೆ ಆಸೆ ಇದೆ, ಪ್ರತಿ ವರ್ಷ ಮಾರಿಕಣಿವೆ ತುಂಬಬೇಕು ಈ ಭಾಗದ ಎಲ್ಲ ಕೆರೆಗಳನ್ನು. ನಾಟ್ ಓನ್ಲಿ ಹಿರಿಯೂರು ಇಟ್ಕೊಂಡಿದ್ದೀನಿ 30 ಎಕರೆ ಇಟ್ಕೊಂಡು ನೀರು ಹಾಕಿಲ್ಲ. ಅಡಿಕೆ ಗಿಡ ಸುಟ್ಟೋದ್ರು ನಾವು, ನಮಗೆ ಗೊತ್ತಿಲ್ವೋ, ಕಾಳಜಿ ಇಲ್ವೋ? ನಾನು ಒಬ್ಬನೇ ಬದುಕಬೇಕಾ? ಹಿರಿಯೂರು ಒಬ್ಬನೇ ರೈತರು ಅಂತ ಹೇಳಿದೆ ನಾನು. ದಯಮಾಡಿ ಅಪಾರ್ಥ ಮಾಡ್ಕೊಬೇಡಿ, ಇದರ ರಾಜಕೀಯ ಬೇಡ. 23ರಿಂದ 23ವರೆಗೂ ಕೆಲಸ ನಿಂತ್ಕೊಂತು. ಈ ತಾಲೂಕಿನ 59 ಕೆರೆ ನೀರು ಪ್ರಾಜೆಕ್ಟಲ್ಲಿ ಸೇರಿದೆ. ಸುಮಾರು 59 ಕೆರೆ ಈ ತಾಲೂಕಿಗೆ ಸೇರಿದೆ. ನೀವು ಹಿಂಗೆ ಗೊತ್ತಿದ್ರೆ ನಾನು ಅಧಿಕಾರಿಗಳೇ ಕರ್ಕೊಂಡ್ಬಿಡ್ತಿದ್ದೆ. ಮಾಡ್ತಾರೆ ಅವ್ರ ಕೆಲಸ. ನಾವ್ ಹೇಳೋದೇನಂದ್ರೆ ತಾವು ಮೀಟಿಂಗ್ ಮಾಡಿ 28 ಕೆರೆ ಹಿರಿಯೂರು ತಾಲೂಕಿಗೆ ಮಾತ್ರ ಹೇಳಿರುತ್ತೆ ಬೇಡ ಅನ್ನೋಲ್ಲ. ನಾವು ಎಲ್ಲ ಕೆರೆ ಕಾಲುವೆ ಕಟ್ಟೆ ಎಲ್ಲ ತುಂಬಿಸ್ರಿ, ನಿಮ್ಗೆ ಕಾಳಜಿ ಇರುತ್ತೆ. ಆದ್ರೂ ನಮ್ಮ ಪಕ್ಕದ ತಾಲೂಕು ನೋಡ್ಬೇಕಾ? ನೀವು ಇದೇ ಹೇಳಿದ್ರಲ್ಲ 59 ಕೆರೆ ತುಂಬಿಸ್ತೀನಿ ನಾನು ಹಿರಿಯೂರು ಸೇರಿದಂತೆ. ಕೇಳಿ ನಾವು ಮೀಟಿಂಗ್ ಮಾಡ್ಬೇಕಾದ್ರೆ ಬರೀ ಹಿರಿಯೂರು ತಾಲೂಕು ಒಂದೇ ಮೀಟಿಂಗ್ ಮಾಡಿಲ್ಲ, ಇಡೀ ಜಿಲ್ಲೆದ ಮೀಟಿಂಗ್ ಮಾಡಿದ್ವಿ. ಅದು ಆ ಭಾಗದಲ್ಲಿ ಪ್ರಾಬ್ಲಮ್ ಇರೋ ಕಡೆ ನಮ್ದು 15 ಕೆರೆ 29 ಅಲ್ಲ. ನಾನು ಮೀಟಿಂಗ್ ಪೇಪರ್ ನಾವು ಮಾಡಿದ್ದು ಜೋಗನಹಳ್ಳಿ ಭಾಗದಲ್ಲಿ ಇಲ್ಲಿ ಎಷ್ಟು ಡ್ರೈ ಇದೆಯೋ ಕುಡಿಯೋ ನೀರಿಂದ ಈಗಲೇ ಹಾಕೋ ಸ್ಟಾರ್ಟ್ ಆಗಿದೆ. ಬೋರ್ 400 ಅಡಿ 500 ಅಡಿ ಹೊಡೆದು ನೀರಿಲ್ಲ. ಈಗ ಟ್ಯಾಂಕರ್ ಸಪ್ಲೈ ಮಾಡ್ತಾ ಇದೀವಿ ಹೋದ ವಾರದಿಂದ. ಅಲ್ಲಿ ಏನು ನಾವು ಮಾಡೋಕ್ಕಾಗುತ್ತದೆ? ಕುಡಿಯೋ ನೀರಿಗೆ ನಾವೇ ಕೆರೆ ನೀವು ಮೊಳಕಾಲ್ಮೂರು ಪರಿಸ್ಥಿತಿ ಪೂರ್ತಿ ಅರಿವಿದೆ ಈ ತಾಲೂಕಿಗೆ.
ತಾವು ಅಲ್ಲಿ ಯಾವುದೇ ತಾಲೂಕಿನ ಕೆರೆಗಳ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ, ಪತ್ರಿಕೆಯಲ್ಲಿ ಡೀಟೇಲ್ಸ್ ಆಗಿ ಹೇಳಿದ್ದಾರೆ. ಕೇಳಿ ಸರ್, ಈಗ ಹಿರಿಯೂರಿನಲ್ಲಿ ಒಂದು ಡ್ಯಾಮ್ ಆದ್ರೂ ಐತೆ, ಗಾಯತ್ರಿ ಜಲಾಶಯ, ಮತ್ತೆ ಇದ್ಯಾವುದು ಎರಡು ಜಲಾಶಯ ಐತೆ. ಅಲ್ಲ ಇರ್ಲಿ ನಮ್ಮಲ್ಲಿ ಏನೇನು ಇಲ್ಲ. ಅದು ರಂಗಾಯಣದುರ್ಗ, ಅದು ಯಾವ ಬಂದ್ರು ಬರ್ಬೋದು, ಬಿಟ್ರೆ ಬರ್ಬೋದು, ಅದು ಏನಿಲ್ಲ. ಇಂಥ ತಾಲೂಕನ್ನ ಫಸ್ಟ್ ಮಾಡ್ಬೇಕು ನೀವು. ಫಸ್ಟ್ ಪ್ರಿಫರೆನ್ಸ್ ನೀವು ಹೇಳಿದ್ರಲ್ಲ, ಈಗ ನಮ್ಮ ತಾಯಿ ನಮ್ಮ ತಂದೆ ಇಲ್ಲಿ ಜನಿಸಿದಂತ ಕರೆಕ್ಟ್. ಅದು ಇಲ್ಲಿ ಹುಟ್ಟಿದವರಿಗೆ ನಿಮಗೆ ಅಧಿಕಾರ ಬಂದೈತಿ. ಈಗ ನೀವೇನ್ ಬೇಕಾದ್ರೂ ಮಾಡ್ಬೋದು ಋಣ ತೀರ್ಸಕ್ಕೆ. ಆಯ್ತು, ಋಣ ತೀರ್ಸೋ ಕೆಲಸನೇ ನಾವು ಮಾಡೋದು. ವಾಸ ಅನುಭವಿಸಿದೀವಿ. ತಮಗೆ ಗೊತ್ತಂದಾಗೆ 24ರಲ್ಲಿ ಮಾರ್ಚ್ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ 32 ದಿವಸ, ಮೊನ್ನೆ 24ರಲ್ಲಿ 32 ದಿನ ನಮ್ಮ ಹೆಂಡ್ರ ಮಕ್ಕಳು ಬಿಟ್ಟು ಬದುಕು ಜಿಲ್ಲಾ ಬಂದ್ ಮಾಡಿ ಚಳವಳಿದ್ವಿ. ನೀವು ಒಂದು ದಿನ ಹಾಕಿದ್ದೀರಾ? ನಿಮಗೆ ಹೌದು, ಸುಮಾರು 32 ದಿನಗಳ ಕಾಲ ಜಿಲ್ಲಾ ಪಂಚಾಯತಿ ಬಂದ್ ಮಾಡಿ ಚಳವಳಿ ಮಾಡಿದ್ವಿ. ಹೇಳ್ಬೇಕು, ಪ್ರಕರಣ ಇರ್ಬೇಕಂತ. ಒಂದು ದಿನನೂ ಕೂಡ ಬಂದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಿಮ್ ಗತಿ ಏನು, ಸ್ಥಿತಿ ಏನು, ಯಾತಕ್ಕೋಸ್ಕರ ಚಳವಳಿ ಮಾಡ್ತೀರಿ ಅಂತ ಕೂಡ ಒಂದು ದಿನ ಭೇಟಿ ಕೊಡಲ್ಲ. ಬೇರೆ ನೀರಾವರಿ ಇಂಜಿನಿಯರ್ಗಳು ಬಂದ್ರು, ಶಾಸಕರು, ಅಲ್ಲಿರೋ ಶಾಸಕರು ಬಂದ್ರು. ನೀವು ಯಾಕೆ ಬರಲಿಲ್ಲ? ನೀವು ಇದೇ ನಾಡಿನಲ್ಲಿ ಹುಟ್ಟಿ ಇದೇ ನಾಡಿನಲ್ಲಿ ಬೆಳೆದು ರೈತರ ಸುಖ ಕಷ್ಟ ಗೊತ್ತು. ಇವತ್ತು ನೀರಿಲ್ದೇ ಮೊಳಕಾಲ್ಮೂರು ಚಳ್ಳಕೆರೆ ರೈತರು ಇವತ್ತೆಲ್ಲ ಪಟ್ಟ ಸೇರಿದ್ರೆ ವಾಪಸ್ ಬರಕ್ ಆಗ್ತಾ ಇಲ್ಲ. ನೀರಿನ ಜಲ ಬತ್ತಿ ನಾವೇನು ಕೇಳ್ತಾ ಇದೀವಿ, ಎಲ್ಲಾ ಕೆರೆಗಳು ನೀರು ತುಂಬಿಸ್ರಿ. ನಮ್ಮದು ಮೊದಲು ಕೆಲಸ ಸ್ಪೀಡ್ ಅಪ್ ಮಾಡಿದ್ವಿ. ನಿನ್ನೆ ಅಲ್ಲಿ ತುಂಗಾದಿಂದ ನಾವು ಲಿಫ್ಟ್ ಮಾಡ್ಬೇಕಾದ್ರೆ ಅಲ್ಲಿ ಬ್ಲಾಸ್ಟಿಂಗ್ ಆಗಿ ಸುಮಾರು 50-60 ಮನೆ ಡ್ಯಾಮೇಜ್ ಆಗಿ ಅಲ್ಲಿ ಪೊಲೀಸ್ನವರು ಸಂಬಂಧಪಟ್ಟಂಥ ಅಧಿಕಾರಿಗಳ ಭದ್ರಾ ಅಧಿಕಾರಿಗಳ ಮೇಲೆ ಕೇಸ್ ಹಾಕಿದ್ದಾರೆ. ಇವೆಲ್ಲದರ ಮಧ್ಯೆ ಕೂಡ ನಮಗೆ ಇಚ್ಛಾಶಕ್ತಿ ಇದೆ. ಮೊಳಕಾಲ್ಮೂರು ತಾಲೂಕು ನಮ್ಮ ಜಿಲ್ಲೆಯ ಗಡಿಭಾಗ ಆಯ್ತಾ. ಇಲ್ಲೂ ನಾವು 15 ವರ್ಷ ಇಲ್ಲೂ ನಮ್ಮ ಚಿಕ್ಕಪ್ಪ ಜಯಣ್ಣವರು ವ್ಯವಹಾರ ಮಾಡ್ಕೊಂಡಿದ್ದೀವಿ. ನೀವು ಹೇಳಿದಿರಿ, ನಾವು ಸ್ಪಾಟ್ಗೆ ಹೋದಾಗ ಸುಮಾರು 100ರಿಂದ 150 ಕೋಟಿ ರೂಪಾಯಿ ಕಬ್ಬಣ, ಉಕ್ಕು, ಮಿಷಿನ್ಗಳು ಎಲ್ಲ ಕೊಳೆತು ತುಕ್ಕಿಡ್ದೋಗಿದ್ದಾವೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೇಜವಾಬ್ದಾರಿ ತಂದಿಂದ ಅವತ್ತೇ ಮಾಡಿದ್ರೆ ನಾವು ತಂದಿದ್ದೀವಿ. ಇನ್ನು ಕೋಟ ಇದ್ದಾವೆಲ್ಲ. ನೀವು ಹೇಳಬೇಕು, ನಿಮ್ಮ ಕಾಳಜಿ ನಂಗೆ ಅರ್ಥ ಆಗುತ್ತೆ. ನಾವು ರೈತ ಕುಟುಂಬದಿಂದ ಬಂದವನೇ. ಸ್ಥಳದಲ್ಲಿ ರೈತ ಸಂಘದ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಮರ್ಲಿಳಿ ರವಿಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಟಿಕೆ ಖಲೀಮುಲ್ಲಾ, ರೈತ ಮುಖಂಡರಾದ ಮಂಜುನಾಥ್, ದಾನಸೂರ ನಾಯಕ, ಪರಮೇಶ್, ನೇರ್ಲಳ್ಳಿ ನಾಗೇಶ್, ಇನ್ನು ರೈತ ಮುಖಂಡರು ಇನ್ನು ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.